ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ತಂಬುಳಿ ಸಾರು ಯಾವ ರೀತಿ ಮಾಡೋದಂತ ಬನ್ನಿ ನೋಡೋಣ. ಸ್ವಲ್ಪ ಕೊತ್ತಂಬರಿ, ಒಂದೆಲಗ, ಕಾಯಿ ತುರಿ, ಮೆಣಸಿನ್ಕಾಯಿದು, ಮೊಸರು, ಜೀರಿಗೆ, ಸ್ವಲ್ಪ ಬಾಣಲಿ ಕಾಯಕ್ಕೆ ಇಕ್ಕೋಣ. ಬಾಣಲಿ ಕಾದಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಕೊತ್ತಂಬರಿ, ಒಂದೆಲಗ ಸೊಪ್ಪು. ಇವತ್ತು ಒಂದೆಲಗದಿಂದ ತಂಬುಳಿ ಸಾರು ಮಾಡ್ತಾಯಿರೋದು. ಒಂದೆಲಗ ಸ್ವಲ್ಪ ಇವೆರಡು ಸ್ಮೆಲ್ ಹೋಗೋ ತನಕ ಸ್ವಲ್ಪ ಬಾಡಿಸೋಣ ಚೆನ್ನಾಗಿ. ಇವೆರಡು ಫ್ರೈ ಮಾಡಿದ್ಮೇಲೆ ಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ತೊಗೊಳ್ಳಿ. ನಾವು 4 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ. ಮತ್ತು ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕೋಣ. ಸ್ವಲ್ಪ ಕಾಯಿ ತುರಿ ಮತ್ತು 1 ಸ್ಪೂನ್ ಜೀರಿಗೆ ಮತ್ತು ಏನು ಹುರಿದಿರ್ತೀವಿ ಅದು ತೊಗೊಳ್ಳಿ. ಆಮೇಲೆ ಮಿಕ್ಸಿ ಜಾರಿಗೆ ಹಾಕೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಬಿರೋ ಮಸಾಲ ಒಂದು ತಟ್ಟೆಗೆ ತೊಗೊಳ್ಳಿ. ಮತ್ತು ಮೊಸರು ಏನು ಎತ್ತಿಕೊಂಡಿರ್ತೀವಿ ಅದು ಮಜ್ಜಿಗೆ ಮಾಡ್ಕೋಣ. ಮಜ್ಜಿಗೆ ಮಾಡಿದ್ಮೇಲೆ ಒಂದು ಬೌಲಿಗೆ ಹಾಕೋಣ. ಮತ್ತು ಇವೆರಡೂ ಸ್ವಲ್ಪ ಒಗ್ಗರಣೆ ಮಾಡ್ಕೋಣ. ಎಣ್ಣೆ ಕಾದಿದ್ಮೇಲೆ ಸಾಸಿವೆ ಚಿಟಪಟ ಅಂದಿದ್ಮೇಲೆ ಕರಿಬೇವು ಹಾಕೋಣ. ಕರಿಬೇವು ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿದ್ಮೇಲೆ ಅದೇನು ಮಸಾಲ ರುಬ್ಬಿರ್ತೀವಿ ಅದು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು 1 ಸ್ಪೂನ್ ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಮಜ್ಜಿಗೆ ಏನು ಮಾಡಿರ್ತೀವಿ ನಿಮ್ಗೆ ಎಷ್ಟು ಬೇಕಷ್ಟು ಮಜ್ಜಿಗೆ ಹಾಕ್ಕೊಳ್ಳಿ. 1 ಸ್ಪೂನ್ ಉಪ್ಪು ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.